ಕೊಡ್ತೀವಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಿಮ್ ಏರಿಯಾದಲ್ಲಿ ನೀವು ಹೆಂಗ್ ಬೇಕು ಹಂಗ್ ಬಿಹೇವ್ ಮಾಡ್ಕೊಂಬಿಡಿ ಅಂತ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ಲಿ ದಿಗ್ಬಂಧನ ಹಾಕ್ಬಿಟ್ರೆ ಪರಿಸ್ಥಿತಿ ಹೆಂಗಿರುತ್ತೆ, ಹೆಣಗಳು ಹೆಂಗ್ ಉರುಳುತ್ತಾವೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಒಂದ್ ವೇಳೆ ಸೋಂಕಲ್ಲಿ ಸ್ಪ್ರೆಡ್ ಆಗಿದ್ರೆ, ಅಲ್ಲಿ ಪಾಸಿಟಿವ್ ವ್ಯಕ್ತಿ ಇದ್ದು ಅದು ಇಡೀ ಏರಿಯಾ ಸ್ಪ್ರೆಡ್ ಆಗ್ಬಿಟ್ರೆ ಹೆಂಗಿರುತ್ತೆ ಪರಿಸ್ಥಿತಿ? ಯಾರಾದ್ರೂ ಯೋಚನೆ ಮಾಡಿದಾರ? ಮಾದರಾಯಪ್ಪನ ಗಲಾಟೆ ಸಂಬಂಧ ಈಗಾಗಲೇ ಶಾಸಕರಾದಂತ ಜಮೀರ್ ಅಹಮದ್ ಅವರು ಈಗ ಭೇಟಿ ನೀಡ್ತಾ ಇದ್ದಾರೆ. ಇಲ್ಲಿ ಮಸೀದಿಯಿಂದ ಯಾರು ಕ್ವಾರಂಟೈನ್ಗೆ ಒಳಗಾಗಲಿದ್ದಾರೆ 32 ಜನರನ್ನು ಕೂಡ ಈಗ ಅವರನ್ನ ಮನವೊಲಿಸಿ ಕರೆದುಕೊಂಡು ಕ್ವಾರಂಟೈನ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಶಾಸಕರಿದ್ದಾರೆ, ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್ ಈಗ ಮನವೊಲಿಸಿದ್ದಾರೆ ಸರ್ ಎಲ್ಲರನ್ನ, ಹೇಗೆ ಈಗ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಬೆಳಗ್ಗೆ ಎಲ್ಲರಿಗೂ ಅವೇರ್ನೆಸ್ ತಂದಾದ್ಮೇಲೆ ಈಗ ವಾಲಂಟ್ರಿ ಏನೋ 22 ಜನ ಬಂದಿದ್ದಾರೆ. ಏನು ಹೋಮ್ ವಾಲಂಟ್ರಿ ಕರ್ಕೊಂಡು ಹೋಗ್ಬೇಕಾಗಿತ್ತು. 57 ಜನ ಇದ್ರು, ನಿನ್ನೆ 15 ಜನ ಏನೋ ಕರ್ಕೊಂಡು ಹೋಗಿದ್ದಾರೆ. ಇನ್ನು ರಿಮೈನಿಂಗ್ 38 ಜನ ಇದ್ರು, ಅವ್ರನ್ನ ಈಗ 22 ಜನ ಏನೋ ವಾಲಂಟ್ರಿ ಬಂದಿದ್ದಾರೆ. ಸೊ ಈಗ 32 ಜನನು ಕೂಡ ಈಗ ಯಾಕೆ ಬರ್ತಾರೆ ಸರ್? ನಿನ್ನೆನೆ ಕೂಡ ಬರ್ಬೋದಾಗಿತ್ತು. ಇಲ್ಲ ನಾನು ಅದೇ ನನ್ನ ಕಮಿಷನರ್ಗೆ ಹೇಳಿದ್ದು, ಎಲ್ಲಿಗಾದ್ರೂ ಒಬ್ಬರು ಇಬ್ಬರು ಇದ್ರೆ ಪರವಾಗಿಲ್ಲ ಸರ್. ನಾನು BJP ಕಮಿಷನರ್ಗೆ ಹೇಳಿದೆ, ನಾನು ಮೊನ್ನೆನೇ ಬಂದಿದ್ದರು, ಶನಿವಾರ ಸಂಜೆ ಬಂದಿದ್ದರು. ನಾನು ಬೇಡ ಸರ್ ಸಂಜೆ ಟೈಮಲ್ಲಿ, ಬೆಳಗ್ಗೆ ಟೈಮಲ್ಲಿ ಮಾಡುವ, ಅದು 10 ಗಂಟೆಗೆ ಬಂದರೆ ಅದು ಒಂಥರ ಜನಗಳಿಗೆ ಅವೇರ್ನೆಸ್ ತಂದು ಮಾಡುವ. ಏನಕ್ಕಂದರೆ ಇದೇ ಥರ ಒಂದು ಮಾರ್ಕೆಟ್ ವಾರ್ಡಲ್ಲಿ ಆಗಿತ್ತು, ಒಬ್ಬರು ಯಾರೋ ಪಾಸಿಟಿವ್ ಬಂದು ಬಲಿಯಾಗಿದ್ರು ಕೊರೋನಾಗೆ. ಅಂಥ ಕಡೆ ನಾನೇ ಸ್ವತಃ ಹೋದೆ, ಎಲ್ಲ ಕಡೆ ಮೈಕ್ ತೊಗೊಂಡು ನಾನು ಮನೆಗೆ ಅನೌನ್ಸ್ ಮಾಡಿದೆ, ಯಾರು ಇದು ಪಾಸಿಟಿವ್ ಆಗಿ ಬಲಿಯಾಗಿದ್ದಾರೆ ಅವ್ರು ಯಾರ್ಯಾರು ಭೇಟಿ ಮಾಡಿದ್ದೀರಾ, ದಯಮಾಡಿ ನೀವೆಲ್ಲ ವಾಲಂಟ್ರಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದು ನಿಮಗೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು, ನಮ್ಮ ರಾಜ್ಯಕ್ಕೂ ಒಳ್ಳೇದು, ದೇಶಕ್ಕೂ ಒಳ್ಳೇದಂತ. ವಾಲಂಟ್ರಿ 90 ಜನ ಬಂದರು, ಈಗ ಹೋಮ್ ಕ್ವಾರಂಟೈನಲ್ಲಿ ಇದ್ದಾರೆ. ನಿನ್ನೆ ಯಾಕೆ ಸರ್ ಆ ರೀತಿ ಘಟನೆ ಆಗಬಾರ್ದಾಗಿತ್ತು? ಅದು ಆಗಿದ್ದು ತಪ್ಪದು, ಆಗಿದ್ದು ನಾನು ಖಂಡಿಸ್ತೀನಿ, ಅದಕ್ಕೆ ಆಗಬಾರ್ದಾಗಿತ್ತು. ಅವ್ರು ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಬಟ್ ಹೇಳ್ತೀರಾ ಸರ್, ಎಲ್ಲ ಅಲ್ಲ ಅವಿದ್ಯಾವಂತರಿದ್ದಾರೆ, ಗೊತ್ತಾಗಲ್ಲ, ಹಂಗಾಗಿ ಘಟನೆ ನಡೆದಿದೆ ಅಂತೀರಿ? ಇಲ್ಲ ಬ್ರದರ್, ನಾನೇನು ಹೇಳೋದು, ಒಬ್ಬರು ಇಬ್ಬರು ಇದ್ರೆ ಪರವಾಗಿಲ್ಲ, ಇದು 57 ಜನ ಇದ್ರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು, ನೀವು ಬರಲೇಬಾರ್ದಾಗಿತ್ತು, ನಾನು ಕೇಳಿ ಬರಬೇಕಾಗಿತ್ತು. ಎಲ್ಲೂ ನನ್ನ ಹತ್ರ ಹೇಳಿಕೆ ಕೊಟ್ಟೇ ಇಲ್ಲ, ಎಲ್ಲಿ ಹೇಳಿದ್ದೀನಿ ನಾನು. ಅಲ್ಲ ಸರ್, ಈ ಹಿಂದೆ ಒಂದು ಘಟನೆ ಆಗಿತ್ತು, ಆಶಾ ಕಾರ್ಯಕರ್ತರ ಮೇಲೆ ಗಲಾಟೆನೂ ಕೂಡ ಆಗಿತ್ತು. ಅದಕ್ಕೆ ಇದು ಕಂಪೇರ್ ಮಾಡಿಬಿಡ್ಬೇಕು ದಯಮಾಡಿ. ಆ ಘಟನೆನೇ ಬೇರೆ, ಈ ಘಟನೆನೇ ಬೇರೆ. ಸರ್ ಈಗ ಈಗಿರೋರು ಎಲ್ಲರನ್ನು ಕೂಡ ಈಗ ಮನವೊಲಿಸಿದಾರೆ ಅಥವಾ ಇನ್ನೂ ಮನವೊಲಿಸೋದು ಬಾಕಿ ಇದೆ? ವಾಲಂಟ್ರಿ ನಾವು ಅನೌನ್ಸ್ ಮಾಡಿದ್ಮೇಲೆ ಈಗ 20 ಜನ ವಾಲಂಟ್ರಿ ಬಂದಿದ್ದಾರೆ. ವಾಲಂಟ್ರಿ ಅದಕ್ಕೆ ನಾನು ಬಂದಿದ್ದೀನಿ ನಾನು. ಸರ್ ಇನ್ನು ಉಳಿದವ್ರದ್ದು ಕತೆ ಹೇಗೆ ಸರ್? ಅವ್ರನ್ನೆಲ್ಲರನ್ನು ಕೂಡ ಹೇಗೆ ಇದು ಮಾಡೋದು? ಎಲ್ಲರೂ ಬರ್ತಾರೆ. ಅಮೀರ್ ಎಲ್ಲೋ? ಹಾ ಸರ್, ಇನ್ನು ಉಳಿದವರು ಮನೇಲೇ ಇದ್ದಾರೆ ಸರ್, ಇನ್ನು ಅವ್ರು ಹೊರಗಡೆ ಬಂದಿಲ್ಲ. ಈಗ ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದೀವಿ, ಎಲ್ಲರೂ ಯಾರ್ಯಾರು ಇದ್ದಾರೆ ಅವ್ರು ಹೋಗ್ಲೇಬೇಕಾಗ್ತದೆ, ಅವ್ರು ಟೆಸ್ಟ್ ಮಾಡಲೇಬೇಕಾಗ್ತದೆ. ಅವ್ರು ಒಬ್ಬರದಿಲ್ಲ, ಈ ಕಾಯಿಲೆ ಸ್ಪ್ರೆಡ್ ಆಗ್ಬಿಟ್ರೆ ಕೆಟ್ಟ ಕಾಯಿಲೆ ಇದು. ಎಲ್ಲಿ ಸರ್? ಇಲ್ಲಿ ಮಸೀದಿಯಲ್ಲಿ ಅನೌನ್ಸ್ ಮಾಡ್ತೀರಾ ಸರ್? ಹೇಗೆ? ಎಲ್ಲ ಕಡೆ ಅನೌನ್ಸ್ ಮಾಡಿದೀವಿ ನಾವು. ಚಲೋ ಅಲ್ಲ, ಈಗ ಇನ್ನೂ ಕೆಲವರು ಬಂದಿಲ್ಲ ಸರ್, ಇನ್ನೂ ಕೆಲವರು ಬಂದಿಲ್ಲ. ಅವ್ರು ಬರ್ತಾರ ಸರ್? ಅವ್ರ ಮನೆಗೆ ಹೋಗಿ ಮನವೊಲಿಸ್ತೀರಾ ಹೇಗೆ? ಖಂಡಿತ ಅವ್ರು BBMP ಅವ್ರ ಮಾಹಿತಿ ತಗೊಂಡಿದ್ದೀನಿ ನಾನು. ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಅವ್ರನ್ನ ಟೆಸ್ಟ್ ಮಾಡಿಸೋ ಜವಾಬ್ದಾರಿ ನಾನೇ ವಹಿಸ್ಕೊಂತೀನಿ. ಬಟ್ ಆದ್ರೆ ಸರ್, ಇಲ್ಲಿ ಹೇಳ್ತಾ ಇರೋದು ರಾಜಕೀಯವಾಗಿ ಇದು ಕೂಡ ಕರೋನಾ ಹೆಚ್ಚಾಗಿ ರಾಜಕೀಯವಾಗಿ ಹೆಚ್ಚಿದಾಗ್ತದೆ ಸರ್. ಖಂಡಿತ ಇದು ಪೊಲಿಟಿಕಲ್ ಮಾಡಕ್ ಹೋಗ್ಬೇಡಿ. ಈ ಕಾಯಿಲೆ ಒಂದ್ ಜಾತಿಗೆ ಸಂಬಂಧಪಟ್ಟಿದ್ದಿಲ್ಲ. ಇದು ಕಾಯಿಲೆ, ಈ ಕಾಯಿಲೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಓಡಿಸ್ಬೇಕಾಗಿದೆ ಈ ಕಾಯಿಲೆನ. ಅದಲ್ಲಿ ನಾವು ರಾಜಕೀಯ ಮಾಡಕ್ ಹೋಗ್ಬಾರ್ದು. ಬಟ್ ಈ ನಿನ್ನೆ ಆಗುವಂತ ಘಟನೆ ಮತ್ತೆ ಮರುಕಳಿಸ್ತದೆ ಸರ್? ಈ ರೀತಿ ಆಗ್ಬಾರ್ದಲ್ಲ ಸರ್? ಖಂಡಿತ ಆಗ್ಬಾರ್ದು. ನಾನು ಖಂಡಿಸ್ತೀನಿ. ಈ ತರ ಎಲ್ಲೂ ಹಾಕೂಡ್ದು. ಯಾರು ಮಾಡಿದೆ ಅವ್ರ ಮೇಲೆ ಕ್ರಮ ತಗೊಂಡ್ಮೇಲೆ ಮುಂದೆ ಎಲ್ಲೂ ಹಾಕೂಡ್ದು. ಸರ್ ಈಗ ಮನೆಗೂ ಹೋಗ್ತೀರಾ ಸರ್? ಕೆಲವರು ಯಾರು ಬಂದಿಲ್ಲ ಕ್ವಾರಂಟೈನ್ಗೆ ಬರ್ದೇ ಇರೋರು ಎಲ್ಲ ವ್ಯವಸ್ಥೆ ಮಾಡಿದ್ದೆ. ವಾಲಂಟ್ರಿ ಬಂದಿದ್ದಾರೆ. ಈಗ 22 ಜನ ವಾಲಂಟ್ರಿ ಬಂದಿದ್ದಾರೆ. ಏನೋ ಒಂದು 10-12 ಜನ ಇದ್ದಾರೆ, ಅವರು ಬರ್ತಾರೆ. ಸೊ ಇದು ಏನು ಶಾಸಕ ಜಮೀರ್ ಅಹಮದ್ ಅವ್ರ ಮಾತು. ಮನೆಗೆ ಸಾಧ್ಯ ಆದ್ರೆ ಮನೆಗೂ ಕೂಡ ಹೋಗ್ತೀವಿ. ಇನ್ನು ಉಳಿದೇ ಇದ್ರೆ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಮಸೀದಿಯಲ್ಲಿ ಕರ್ಕೊಂಡು ಬರುವಂತ ಕೆಲಸ ಮಾಡ್ತೀವಿ. ಇನ್ನು ನೋಡ್ಬೋದು, ಇನ್ನು ಎಡಭಾಗದಲ್ಲೂ ಕೂಡ ಪೊಲೀಸರು ಈಗಾಗಲೇ ಅಧಿಕಾರಿಗಳು ಪಟ್ಟಿಯನ್ನ ಮಾಡಿದ್ದಾರೆ. ಪಟ್ಟಿಯನ್ನ ಹಿಡ್ಕೊಂಡು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಒಂದೊಂದಾಗಿ ಹೆಸರುಗಳನ್ನ ಕರಿತಾ ಇರೋದು. ಅವರೆಲ್ಲರನ್ನು ಕೂಡ ಆರೋಗ್ಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಶಾಸಕರು ಯಾರ್ಯಾರಿದ್ದಾರೆ ಅಂತೇಳಿ ಅವರೆಲ್ಲರನ್ನು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಹೋಮ್ ಕ್ವಾರಂಟೈನ್ ರೀತಿಯಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಮಾಹಿತಿಯನ್ನ ಅವರಿಗೆ ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಎಕ್ಸ್ಕ್ಲೂಸಿವ್ ಆಗಿ ಈಗಷ್ಟೇ ಮಾತಾಡಿದ್ರು. ಅವ್ರು ಹೇಳಿರೋ ಪ್ರಕಾರ ಈಗ 20 ರಿಂದ 22 ಜನ ರೆಡಿ ಇದ್ದಾರೆ.
ಕ್ವಾರಂಟೈನ್ಗೆ ರೆಡಿ ಇದ್ದಾರೆ, ಇನ್ನುಳಿದವರ ಮನವೊಲಿಕೆ ಕಾರ್ಯ ಮಾಡಬೇಕಾಗತ್ತೆ. ಈ ಮನವೊಲಿಕೆ ಕಾರ್ಯ ಅಂತ ಪದೇ ಪದೇ ಕಾರ್ಪೊರೇಟರು ಶಾಸಕರು ಹೇಳ್ತಾ ಇದಾರಲ್ಲ, ಇದು ಯಾತಕ್ಕೋಸ್ಕರ ಅಂತ ನಾವು ಕೇಳ್ತಿರೋದು. ಬೈದ್ ಕಳ್ಸೋದ್ ಬಿಟ್ಕೊಂಡು ಇನ್ನೂ ಕೂಡ ಮನವೊಲಿಕೆ ಅಂತಿದ್ದಾರೆ. ಯಾಕಂದ್ರೆ ಈ ಕೊರೋನಾ ವಿಚಾರವಾಗಿ 1 ನಿಮಿಷ ಕೂಡ ವೇಸ್ಟ್ ಮಾಡಿದ್ರೆ ಎಷ್ಟು ಜನರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಂಗಿದೆ ಪರಿಸ್ಥಿತಿ, ಗಂಭೀರವಾಗಿದೆ. ಆ ಸೀರಿಯಸ್ನೆಸ್ ಈ ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವರನ್ನ ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಸೊ ಇನ್ನೂ ಕೂಡ ಮನವೊಲಿಕೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವ್ರು ಹಂಗಾದ್ರೆ ನಿಮ್ಮ ಒಳ್ಳೇದಕ್ಕಲ್ವಾ ಹೇಳ್ತಾ ಇರೋದು? ಅದನ್ನ ಕೇಳಕ್ಕೆ ಏನಾಗಿದೆ ನಿಮ್ಗೆ? ಶಾಸಕರೇ ಬರಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದೀರಲ್ಲ, ಅವ್ರು ಹೇಳಿದ್ರೆ ಮಾತ್ರ ನಿಮ್ಗೆ ಅದು ವೇದ ವಾಕ್ಯನ? ನಿಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹೇಳ್ತಿದೆ, ವೈದ್ಯರು ಹೇಳ್ತಿದ್ದಾರೆ, ನರ್ಸ್ ಹೇಳ್ತಾ ಇದ್ದಾರೆ, ಆರೋಗ್ಯ ಇಲಾಖೆ ಸಿಬ್ಬಂದಿ ಹೇಳ್ತಿದ್ದಾರೆ. ಅದ್ ಹಂಗಾದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಹಂಗಾದ್ರೆ ಈಗ ಆತಂಕ ಇರೋದು, ಇವಾಗ ಅಲ್ಲೆಲ್ಲ ತೋರಿಸ್ತಾ ಇದಾರೆ, ಒಳಗಡೆ ಹೋಗಿ ಅಂತಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಶಾಸಕರು ಖುದ್ದಾಗಿ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ, ಮಾಹಿತಿ ತಗೊಳ್ತಿದ್ದಾರೆ, ಮನವೊಲಿಕೆ ಮಾಡ್ತಿದ್ದಾರೆ. ಒಂದಿಷ್ಟು ಜನರನ್ನ ಮಸೀದಿಗೆ ಬರಕ್ ಹೇಳಿದ್ದಾರೆ, ಅಲ್ಲಿ ಮನವೊಲಿಕೆ ಕಾರ್ಯ ಮಾಡೋದು ಅಂತ ಎಲ್ಲ ರೆಡಿ ಆಗಿದ್ದಾರೆ ನಾಯಕರುಗಳು. ಬಟ್ ಇವೆಲ್ಲ ಬೇಕಾ ಈ ಸಂದರ್ಭದಲ್ಲಿ? ಇಮಿಡಿಯೇಟ್ ಆಗಿ ಕ್ವಾರಂಟೈನ್ಗೆ ಹೋಗಿ ಅಂತ ಶಾಸಕರು ಭಯದಲ್ಲಿ ಹೇಳಬೇಕು, ಅದನ್ನ ಬಿಟ್ಟು ಮನವೊಲಿಕೆ ಅಂತ ಇನ್ನೂ ಕೂಡ ಈ ಸಾಫ್ಟ್ ನೇಚರ್ ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಜನರಿಗೆ. ನಿಮ್ಮ ಆರೋಗ್ಯ ಅನಿಸಿದೆ. ಜಮೀರ್ ಅವರು ಕೂಡ ಕಾಂಗ್ರೆಸ್ ನಾಯಕರು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಕಾನೂನು ಕ್ರಮ ಕಠಿಣವಾಗಿ ಆಗಬೇಕು ಅನ್ನೋ ಆಗ್ರಹವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಕೈ ಮಾಡಿರೋದು, ಕಾನೂನನ್ನ ಕೈಗೆತ್ತಿಕೊಂಡಿರೋದು, ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅದೊಂದು ಅಕ್ಷಮ್ಯ ಅಪರಾಧ ಆಗುತ್ತೆ. ಕಾನೂನು ಆಗ್ಲೇಬೇಕಾಗುತ್ತೆ. ಸರ್ಕಾರ ಅಗತ್ಯವಾಗಿ ಒಂದು ಕಠಿಣ ಕಾನೂನನ್ನ ಈ ವಿಚಾರವಾಗಿ ತರಲೇಬೇಕಾಗುತ್ತೆ. 20ರಿಂದ 22 ಜನ ಕ್ವಾರಂಟೈನ್ಗೆ ರೆಡಿ ಇದ್ದಾರೆ ಅಂತ ಆಲ್ರೆಡಿ ಈಗ ಜಮೀರ್ ನ್ಯೂಸ್ 18 ಜೊತೆ ಮಾತನಾಡುವಾಗ ಹೇಳಿದ್ರು. ಬಟ್ ಅಲ್ಲೂ ಕೂಡ ಮನವೊಲಿಕೆ ಆಗಬೇಕಂತೆ. ಈ ಮನವೊಲಿಕೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. 1 ನಿಮಿಷ ವೇಸ್ಟ್ ಮಾಡಿದ್ರು ಕೂಡ ಅದು ಸ್ಪ್ರೆಡ್ ಆಗ್ಬಿಡುತ್ತೆ ಈಗ ಕೊರೋನಾ. ಈಗ ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ಕಾಲ ಹರಡಬೇಡ. ನೀವು ಬೈದ್ ಬುದ್ಧಿ ಹೇಳೋದ್ ಬಿಟ್ಟು ಇನ್ನೂ ಕೂಡ ಅವ್ರನ್ನ ಮಸೀದಿ ಕರ್ಕೊಂಡು ಹೋಗ್ತೀವಿ, ಮನೆಗೆ ಹೋಗಿ ಮನವೊಲಿಕೆ ಮಾಡ್ತೀವಿ, ಇಂಥ ಉತ್ತರಗಳು ಬೇಕಾಗಿಲ್ಲ. ಈಗ ನೀವು ಬೈದ್ ಬುದ್ಧಿ ಹೇಳಿ ಅವ್ರಿಗೆ. ನಿಮ್ ಮಾತು ಕೇಳ್ತಾರವ್ರು. ಯಾಕಂದ್ರೆ ಖುದ್ದಾಗಿ ತುಂಬಾ ಜನ ಹೇಳಿರೋದು, ಶಾಸಕರು ಬರಬೇಕು ಸ್ಥಳಕ್ಕೆ, ನಾವು ಅವ್ರ ಮಾತು ಕೇಳ್ತೀವಿ, ಅವ್ರು ಹೇಳಿ ಅವಾಗ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅಲ್ಲಿನ ಜನ. ಸೊ ಹಂಗಾಗಿ ನಿಮ್ಮ ನಂಬಿದ್ದಾರೆ ಅಂದ್ಮೇಲೆ ಹೇಳಿ ಅವರಿಗೆ, ಈ ತರ ಎಲ್ಲ ಡಿಲೇ ಮಾಡಬಾರ್ದು, ಬೇಗ ಹೋಗ್ಬೇಕು. ನನಗೆ ಗೊತ್ತಿದೆ ತಾವೆಲ್ಲ ಕ್ಯಾಬಿನೆಟ್ ಮೀಟಿಂಗ್ ಬ್ರೀಫಿಂಗ್ ಹೋಗಬೇಕು ಅನ್ನೋದು ಕೂಡ ಗೊತ್ತಿದೆ. ನಮ್ಮ ಸಭೆ ಮತ್ತೆ ಮುಂದುವರಿತದೆ. ಬಹಳ ಎಮರ್ಜೆನ್ಸಿ ಸಭೆಗೆ ನಮ್ಮೆಲ್ಲ ಲೀಡರ್ಸ್ನ ಆಹ್ವಾನಿಸಿದ್ದೆ. ಜಮೀರ್ ಅವರು ಕೂಡ ಬರ್ತಾ ಇದ್ರು. ನಾನೇ ಬರಬೇಡ, ಅಲ್ಲಿ ಪಾಪ ಇಲ್ಲೇ ಕೊಟ್ಟಿದ್ರು ಅವರು. ನಾನೇ ಹೇಳಿದ್ದೆ ಇಲ್ಲಿಗೆ ಬನ್ನಿ ಅಂತ. ಆಮೇಲೆ ಕೆಲವು ಮಾಧ್ಯಮದಲ್ಲಿ ಇಲ್ಲ ಅಂತ ಹೇಳಿ ತಕ್ಷಣ ಫೋನ್ ಮಾಡಿ ನೀವು ಅಂತ ಹೇಳಿ ಅವ್ರಿಗೆ ನಾವೇ ಪರ್ಮಿಷನ್ ಕೊಟ್ಟಿದ್ದೇವೆ. ಇವತ್ತು ಏನು ಈ ರಾಜ್ಯದಲ್ಲಿ ನಡೀತಾ ಇದೆ ಮತ್ತು ಇವತ್ತು ಪಾದರಾಯನಪುರದ ಇನ್ಸಿಡೆಂಟ್ ಏನು ನಡೆದಿದೆ, ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಆಕ್ಚುಲ್ ಆಗಿ ಡಿಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನ ಕರೆದಿದ್ರು, ಅಲ್ಪಸಂಖ್ಯಾತ ಮುಖಂಡರ ಮೀಟಿಂಗ್. ಅದ್ರ ಜೊತೆ ಜಮೀರ್ ಅವ್ರಿಗೂ ಕರೆದಿದ್ರು. 11ವರೆಗೆ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಒಂದಿಷ್ಟು ಬೆಳವಣಿಗೆ ಈ ಗಲಾಟೆ ವಿಚಾರವಾಗಿ ಆಗ್ತಿರೋದ್ರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಎಟ್ ಪ್ರೆಸೆಂಟ್ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಪಾದರಾಯನಪುರದಲ್ಲಿ ಗಲಾಟೆ ಆಗಿತ್ತಲ್ಲ ಆ ಏರಿಯಾದಲ್ಲಿದ್ದಾರೆ. ಸ್ಥಳ ಪರಿಶೀಲನೆ ಜೊತೆಗೆ ಅಲ್ಲಿ ಮನವೊಲಿಕೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೀವು ಮಾತಾಡ್ತಾ ಶಾಸಕರು ಹೇಳ್ತಾ ಇದ್ರು, ಜಮೀರ್ ಅಹಮದ್ ಖಾನ್ ಮನವೊಲಿಕೆ ಪ್ರಯತ್ನ, ಟೈಮ್ ಇಲ್ಲ. ಟೈಮ್ ಯಾರ ಹತ್ರ ಇದೆ? ಎಮರ್ಜೆನ್ಸಿ ಇದೆ, ವರ್ಲ್ಡ್ ವೈಡ್ ಹೆಲ್ತ್ ಎಮರ್ಜೆನ್ಸಿ ಇರುವಂತ ಈ ಟೈಮ್ ನಲ್ಲಿ ಇನ್ನೂ ಟೈಮ್ ಬೇಕು, ಮನೆಗೆ ಮಾಡಬೇಕು, ಮನೆಗೆ ಹೋಗಿ ಅವ್ರನ್ನ ಆಮೇಲೆ ನಾವು ಕಳಿಸ್ತೀವಿ ಅಂತ ಹೇಳ್ತಿದಾರಲ್ಲ. ಬೈದ್ ಬುದ್ಧಿ ಹೇಳೋಕ್ ಆಗಲ್ವಾ? ಹಂಗಾದ್ರೆ ಸಿಚುವೇಶನ್ ಹಂಗಿಲ್ವಾ ಅಲ್ಲಿ?
ಈಗ ಆ ಸಿಚುವೇಶನ್ ಕ್ರಿಯೇಟ್ ಆಗ್ತಿರೋದು ಶರ್ಮಿತಾ. ಯಾಕಂದ್ರೆ ನಾವೀಗ ಆ ಸ್ಥಳದಲ್ಲಿದ್ದೀವಿ, ಪಾದರಾಯಪುರದ ಕ್ವಾರಂಟೈನ್ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿದ್ದೀವಿ. ಯಾರ್ಯಾರು ಕರೋನಾ ಸೋಂಕಿತರ ಜೊತೆಗೆ ಸಂಪರ್ಕದಲ್ಲಿದ್ರು ಅವರೆಲ್ಲರನ್ನೂ ಕೂಡ ಈಗ ಕರೆದುಕೊಂಡು ಬರುವಂತ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಬಹುದು ದೃಶ್ಯದಲ್ಲೂ ಕೂಡ ಅವರು ಬ್ಯಾಗ್ಗಳ ಸಮೇತ ರೆಡಿ ಆಗಿದ್ದಾರೆ. ಇಲ್ಲಿ ಬಂದಿರೋದು ಒಂದು ವರ್ಗದ, ಅಂದ್ರೆ ಕೆಲವು ಜನರು ಮಾತ್ರ, ಇಲ್ಲಿಂದ 10 ರಿಂದ 15 ಜನ ಇದ್ದಾರೆ. ಇನ್ನೂ ಕೂಡ 32 ಜನ, ಒಟ್ಟು 32 ಜನ ಬರಬೇಕಾಗಿರೋದು. ಯಾಕಂದ್ರೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗ ಶಾಸಕರು ಕೂಡ ಪಟ್ಟಿಯನ್ನು ಯಾರ್ಯಾರಿದ್ದಾರೆ, ಒಟ್ಟು 32 ಜನರೇನಿದ್ದಾರೆ ಆ 32 ಜನರ ಪಟ್ಟಿಯನ್ನು ನೋಡಿ ಅವರನ್ನ ಪರಿಶೀಲನೆ ಮಾಡಿ ಅವ್ರನ್ನ ಮನವೊಲಿಸೋ ಕೆಲಸ ಕೊನೆ ಕ್ಷಣದಲ್ಲೂ ಕೂಡ ಆಗ್ತಾ ಇದೆ. ಇವರೆಲ್ಲರನ್ನು ಕೂಡ ಮೊದಲು ಇಲ್ಲಿರುವಂಥ ಸ್ಥಳೀಯ ಮಸೀದಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ವಾಹನಗಳ ಮೂಲಕ ಕ್ವಾರಂಟೈನ್ಗೆ ಬೇಕಾದಂಥ ಪ್ರಕ್ರಿಯೆ ಏನಿದೆ ಅದು ಮಾಡ್ತಾ ಇರೋದು. ಆರೋಗ್ಯ ಸಿಬ್ಬಂದಿ ಇದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ ಮತ್ತು ಇನ್ನು ಮೇಲ್ಭಾಗದಲ್ಲಿ ಪೊಲೀಸರು ಕೂಡ ಇದ್ದಾರೆ. ಇವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರೋದು. ಮೊದಲು ಬಂದಂತ ಶಾಸಕರು ಆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಹೊರಗಡೆ ಹೋಗಿದ್ರು. ಈಗ ಅವರು ಮತ್ತೆ ಆ ಸ್ಥಳಕ್ಕೆ ಬಂದಿದ್ದಾರೆ, ಕ್ವಾರಂಟೈನ್ ಇರುವಂತಹ ಸ್ಥಳದಲ್ಲಿ. ಆ ಸ್ಥಳದಲ್ಲಿ ಬೇಕಾದಂತ ಮುತುವರ್ಜಿಯನ್ನು ವಹಿಸಿ ಅಲ್ಲಿರೋನೆಲ್ಲರನ್ನು ಕೂಡ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆರೋಪ ಇರೋದು ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನ ಮಾಡ್ಬೇಕಂತೇಳಿ. ಯಾಕಂದ್ರೆ ಇಡೀ ವಿಶ್ವ ಎಮರ್ಜೆನ್ಸಿ ರೀತಿಯಾಗಿ ಕೊರೋನಾ ಎಮರ್ಜೆನ್ಸಿ ಇರೋದು, ಇಂಥ ಸಂದರ್ಭದಲ್ಲೂ ಕೂಡ ಈಗಲೂ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಶರಣೋಪಿ ಸಾಧ್ಯವಾದ್ರೆ ಅಲ್ಲೊಂದಿಷ್ಟು ಜನ ಇದಾರಲ್ಲ ಸಾರ್ವಜನಿಕರು, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ಬೋದಾ? ಇಫ್ ಪಾಸಿಬಲ್ ಅಷ್ಟೇ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಏನ್ ಪ್ರಾಬ್ಲಮ್ ಅಂತೆ, ಅಂದ್ರೆ ಏನ್ ಈಗ ಭಯ ಆತಂಕ ಅಂತ ಹೇಳ್ತಿದಾರಲ್ಲ, ಏನಂತ ಕೇಳಕ್ ಟ್ರೈ ಮಾಡ್ಬೋದಾ ಅಲ್ಲಿ? ಖಂಡಿತ ಶರ್ಮಿತಾ, ಯಾಕಂದ್ರೆ ಇಲ್ಲಿರುವಂತವ್ರು ಕೆಲವರು ಕ್ವಾರಂಟೈನ್ಗೆ ಒಳಗಾಗಬೇಕಾಗಿರೋದು. ಯಾಕಂದ್ರೆ ಕರೋನಾ ಸೋಂಕಿತರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ಒಟ್ಟು 50 ಜನ, ಅದರಲ್ಲಿ 32 ಜನ ಈಗ ತೆಗೆದುಕೊಂಡು ಹೋಗ್ತಾ ಇರೋದು. ಅವ್ರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಭಯ ಆಪ್ ಕಿಧರ್ रहने वाले आप क्यों नहीं जाए क्वारंटाइन के लिए? yesterday कन्नड़ा नहीं, हिंदी में बात करो भाई, हिंदी में बात करो. क्या हुआ कल? ಅವರು ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ, ಅವರು ಹಿಂದೇಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಕನ್ನಡ ಬರೋದಿಲ್ಲ ಅನ್ನುವಂಥ ಸಮಂಜಸನ್ನ ಉತ್ತರವನ್ನ ನೀಡ್ತಾ ಇದ್ದಾರೆ. ಆದ್ರೆ ಮಾತಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಆದ್ರೆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಒಬ್ಬ ಹಿರಿಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ನಿನ್ನೆ ಏನಾಯ್ತು ಸರ್? ಈಗೆಲ್ಲ ಇವರೆಲ್ಲ ನಿಂತಿರೋರು ಯಾರು ಸರ್? ಇವರೆಲ್ಲ ಬಿಲ್ಡಿಂಗ್ ಇಂದ ಇಳಿದು ಕೆಳಕ್ ಬಂದ್ಬಿಟ್ಟಿದ್ದು, ಯಾರೋ ಆಚೆಯಿಂದ ಬಂದು ಇಲ್ಲಿ ಶರಣೋಂಪಿ ನಾನು ಆಗ್ಲೇ ಹೇಳಿದೆ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಅಂತ. ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಇರ್ಲಿ ಶರಣೋಂಪಿ, ದೂರದಲ್ಲೇ ಮಾತಾಡ್ಸಿ ಅವ್ರನ್ನ. ಒಳಕ್ ಹೋಗ್ಬಿಟ್ರು. ಈ ಮಿಕ್ಕಿದ ಜನ ಎಲ್ಲ ಹಂಗೆ ಹಿಂದೆ ಹೋಗಿ ಅವರು ಹೊರಟೋದ್ರು, ಇವ್ರ ಜೊತೆ ಇವ್ರು ಹೋದ್ರು ಅಷ್ಟೇ. ಈಗ ಇವರೆಲ್ಲ ಇರೋ